ನನ್ನಂಗ ನಾನು ಗುರುವಿನಂಗ ಆಗತ್ತಾರ ಅವರು. ಹೌದ್ ಹೌದು ಹಂಗ ಅದಕ್ಕಾಗಿ ಮಹಾತ್ಮರು ಹೇಳ್ತಾರ, ಏನಂತ ಹೇಳ್ತಾರ ಮಹಾತ್ಮರು? मिली थी जिंदगी किसी के काम आने के लिए मगर जिंदगी का सारा वक्त निकल गया कागज के टुकड़े कमाने के लिए. ಹಾ ಹಾ मिली थी जिंदगी किसी के काम आने के लिए मगर जिंदगी का सारा वक्त निकल गया कागज के टुकड़े कमाने के लिए. ಹೌದ್ ಹೌದ್ ಹೌದ अरे बंदे ಹಾ ಹಾ क्या करोगे इतना कमा कर? ಹಾ ಹಾ ना कपल में जेब है ना कब्र में अलमार है. ಹೌದ್ ಹೌದು ए मौत का फरिश्ता है, ए रिश्वत नहीं ले पाएगा, ए रिश्वत नहीं ले पाएगा ಅಂತೇಳಿ ಮಹಾತ್ಮರು ಹೇಳ್ತಾರೆ. ಕನ್ನಡ ಮೇ ಬೋಲೋ ಕನ್ನಡ ಮೇ. ಯಾಕೆ ಹಿಂದಿ ತಿಳಿಯಲ್ಲ ನಿಮಗೆ? ಹಾ ಹಾ ನಮಗ್ ತಿಳಿಯಲ್ಲ. ಹಾ ಹೇಳ್ರಿ ಅಲ್ಲಿ. ಇರ್ಲಿ, ಹೌದಾ ಜಾತ್ರೆ ಅಂದ ಬಳಕ ಹೌಶ ನೌಶ ಗೌಶ ಎಲ್ಲ ಇರೋರಿ, ನಮ್ಮವ್ರದಾರ ಅವ್ರು. ಎಲ್ಲ ನಮ್ಮವ್ರ ಅಂತೇಳಿ ಹೋಗೋದು. ಹೌದಾ ಹೇಳ್ತಾರ ಮಹಾತ್ಮರು, ಏನಂತ ಶ್ರೇಷ್ಠವಾದ ಅರಿವಿನ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದಿದೆಪ್ಪ. ಬಂದಿದ್ಯಪ್ಪ. ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಒಂದಲ್ಲ ಎರಡಲ್ಲ ಮೂರು ತೆಲಿ ಕುತ್ತಿಡಟ್ಟು ನೀ ಗಳಿಸಿದಿ. ಹಾ ಹಾ ಗಳಿಸಿದಿ. ರೊಕ್ಕ ರೂಪಾಯಿಗಾಗಿ ನೀ ಬಡದಾಡುತ್ತೀರಿ. ಶರಣರು ಸಂತರು ಈ ರೊಕ್ಕಿಗೆ ಕಾಗದಂದಾರ, ಈ ರೊಕ್ಕಿಗೆ ಕಾಗದಂದಾರ ಹೌದು ಹೌದು ಕಾಗದ ಹೇಳ್ತಾರವರು. ಏ ಮನುಷ್ಯನೇ, ಆಹಾ ಎಷ್ಟು ಗಳಿಸಿಟ್ಟು ಏನು ಮಾಡಿಯೋ? ಏನ್ ಮಾಡಿ? ಹೋಗೋ ಮುಂದೆ ನಿನಗ ಕಿಶ ಇರುವುದಿಲ್ಲ, ಆಹಾ ಒಯ್ದಿಟ್ಟಿನಂದ್ರ ಗೋರಿ ಒಳಗ ಕಪಾಟಿ ಇರುವುದಿಲ್ಲ. ಹೌದು ಹೌದು ಹೋಗೋ ಮುಂದೆ ನಿನಗ ಕಿಶ ಇರುವುದಿಲ್ಲ, ಒಯ್ದಿಟ್ಟಿನಂದ್ರ ಗೋರಿ ಒಳಗ ಕಪಾಟಿ ಇರುವುದಿಲ್ಲ. ಹೌದು ಹೌದು ಇದು ಹುಟ್ಟಿ ಸಾಯಿ ಜನ್ಮದ. ಆಹಾ ಮಣ್ಣಿನೋಳು ಹುಟ್ಟಿರ್ತಕ್ಕಂಥ ಈ ಶರೀರ ಮಣ್ಣಿನೋಳು ಮಣ್ಣು ಪಾಲಾಗಿ ಹೋಗೋದದ. ಹೌದು ಹೌದು ಇಲ್ಲಿನ ಬೂದ್ಯಾಳ ಗೌಡದ ಹಾ ಹಾ ನಮ್ಮ ಗುರುಗಳ ಹಂಗದಾರ ಹಿಂಗದಾರ ತೇಳಿ ಹೌದು ಹೌದು ಯಮರಾಜನ ಮುಂದೆ ಶಿಫಾರಸ್ಸು ಮಾಡಿದ್ರ ನೀವಲ್ಲ ನಿಮ್ಮಪ್ಪ ಬಂದು ಬಿಡುದಿಲ್ಲ ಅಂತೇಳಿ ಮಹಾತ್ಮರು ಹೇಳ್ತಾರ. ಮಹಾತ್ಮರು ಹೇಳ್ತಾರ, ಹೌದು ಹೌದು ಗೌಡ್ರು ಮತ್ತು ನೀವು ರಾಹುಲ್ ಹಿಂಗ್ಯಾಕೆ ಹುಚ್ಚರಂಗ ಮಾತಾಡ್ತೇಳಿ ನಿಮಗೆ ತಪ್ಪು ಕಲ್ಪನಾ ಆಗಬಾರದು. ಹೌದು ಹೌದು ನೀ ಅಲ್ಲ, ನಿಮ್ಮಪ್ಪ ಅಂದ್ರ ಹಣದ ತಂದೆಯಲ್ಲ, ನಮಗ ವಿದ್ಯಾ ಬುದ್ಧಿ ಕಲಿಸಿದ ಗುರುನೇ ನಮಗ ತಂದಿ ಅಂತ ಹೇಳಿ ತಿಳಿದು ಹೇಳಿದ. ಹೌದು ಹೌದು ನೀವಲ್ಲ, ನಿಮ್ಮ ಗುರುಗಳೇ ಬಂದ್ರು ಬಿಡುವುದಿಲ್ಲ ಅಂತೇಳಿ ಯಮರಾಜ್ ಹೇಳ್ತಾನ. ಹೌದು 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 ಅವನ ಮುಂದ ಆಹಾ ಶಿಫಾರಸ್ಸು ನಡೀದಿಲ್ಲ. ಹೌದು ಹೌದು ನಡುದಿಲ್ಲ. ಇವತ್ತು ಹುಟ್ಟಿಗೆ ರಾಹುಲ್ ಮಾಸ್ತರ್ ಮುಂದ ಬೂದ್ಯಾಳ ಗೌಡ್ರ ಶಿಫಾರಸ್ಸು ಮಾವಿನ ಹೊಂಡದೊಳಗೆ ನಡೀದಿಲ್ಲ. ಹೌದು ಹೌದು ಇಟ್ಟು ತಿಳ್ಕೊಂಡು ಆಹಾ ಮುಂದಿನ ಹೆಜ್ಜೆ ಇಡಬೇಕು. ಹೌದು ಹೌದು ವಿಷಯದ ಕಡೆ ಬರು. ನಿನ್ನ ಹೌದು ಬರ್ರಿಪ್ಪ. ಒಂದು ಪ್ರಯತ್ನ, ಇನ್ನೊಂದು ಇನ್ನೊಂದು ಪ್ರಾರಬ್ಧ. ಹೌದು 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 ತಮ್ಮ ಎಲ್ಲರಿಗೆ ಮನಸ್ಸಿಗೆ ಬರುವಂಗ ಪ್ರಾರಬ್ಧದ ಪಾಯ ಹಚ್ಚದ್ರಿ ಏನು? ಆಹಾ ಏನ್ ಹತ್ತದ್ರಿ ಸರ? ಭೋಗದ ಭ್ರಮೆ ಯಾರಿಗೆ ಬಿಟ್ಟಿಲ್ಲ, ಹಣಿ ಬರಕತ್ತೇರಿ ಹರಿಬ್ರಹ್ಮಗೆ ತಿಳಿದಿಲ್ಲ. ಹೌದು 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 ಭೋಗದ ಭ್ರಮೆ ಯಾರಿಗೆ ಬಿಟ್ಟಿಲ್ಲ, ಹಣಿ ಬರಕತ್ತೇರಿ ಹರಿಬ್ರಹ್ಮಗೆ ತಿಳಿದಿಲ್ಲ. ಆಹಾ ಮಾಡಂಗ ಮಾಡನಿ ಆಗಂಗೆ ಆಗುವುದದೆ, ಹೌದು 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 ಮಾಡಂಗ ಮಾಡನಿ ಆಗಂಗೆ ಆಗುವುದದ ತೇಳಿ ಆಹಾ ವ್ಯಾಸ ಮುನಿ ಮಗ ಒಬ್ಬ ಭೃಗು ಋಷಿ ಇದ್ದಾನ. ಬ್ರಹ್ಮನು ಕೂಡ ವಾದ ನಡೆದೈತಿ. ಹೌದು 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 ಹೆಂಗ ವಾದ? ಖರೆ ಆಹಾ ಗೌಡ್ರ ಏನಾಗ್ಯದ್ರಿ? ಪಾರಮಾರ್ಥದ ಪ್ರಾರಬ್ಧದ ಪಾಯ ಹಚ್ಚದ್ರಿ. ಆಹಾ ಮತ್ತ ಪಾಯದೊಳಗ ಮಾಡಂಗ ಮಾಡ್ನಿ ಪ್ರಯತ್ನತಿ ಯಾಕಂದ್ರಿ? ಹೌದು ಹೌದು ಯಾಕಂದ್ರಿ? ಹೆಚ್ಚಿಂದ ಅದಲ್ಲ, ಸುಮ್ಮ ಕೂತು ಬಿಡ್ರಿ, ಅಲ್ಲ ಮತ್ತ್ಯಾಕೆ ಮಾಡ್ತೀರಿ? ಮೊದಲೇ ಹೇಳಿರಿಲ್ಲ. ಇಲ್ರಿ ಗೌಡ್ರ, ಆಹಾ ಪ್ರಯತ್ನದ ಪಾಯ ಹೆಂಗದ ಹೇಳ್ತೀನಿ ಕೇಳ್ರಿ. ಪಾಯ ಹಚ್ಚದ್ರ ಪ್ರಯತ್ನದ ಹಚ್ಚಿದ್ರ ಪ್ರಾರಬ್ಧ ಸಿಕ್ಕಿರಬಾರ್ದು, ಆಹಾ ಪ್ರಾರಬ್ಧದ ಹಚ್ಚಿದ್ರ ಪ್ರಯತ್ನ ಸಿಕ್ಕಿರಬಾರ್ದು. ಹೌದು 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 ಇದಕ್ಕೆ ಪಾಯ ತರ ಆಹಾ ಅಂದ್ರೆ ನಿಮ್ಮ ಬಿಲ್ಡಿಂಗ್ ಮಜಬೂತ್ ಆಗ್ತದ, ಫೌಂಡೇಶನ್ ಗಚ್ಚಿತ್ತದ. ಹೌದು ಹೌದು ಫೌಂಡೇಶನ್ ಮೊದಲು ಹಚ್ಚಬೇಕು. ಗಚ್ ಇರ್ಲಿಲ್ಲ ಅಂದ್ರ ಇವೊಬ್ಬ ಸಿವಿಲ್ ಇಂಜಿನಿಯರ್ ಅಲ್ಲ, ನಿಮಗೆ ಲಕ್ಷಣ ಆಗಿರ್ಲಿ, ನಿಮ್ಮ ಫೌಂಡೇಶನ್ ಫೇಲ್ ಆಯ್ತಂದ್ರ ಮಾವಿನ ಹೊಂಡದೊಳಗ ಬ್ರೇಕರ್ ಹಚ್ಚಿ ನಿಮ್ಮ ಪಾಯ ಹೊಡಿತಾ, ಬ್ರೇಕರ್ ಹಚ್ಚಿ ನಿಮ್ಮ ಪಾಯ ಹೊಡಿತಾ. ಹೆಂಗದ ಹೇಳ್ತೀನಿ ಕೇಳ್ರಿ. ಪ್ರಯತ್ನ
ಪ್ರಯತ್ನ ಇದ್ದರೆ ಫಲ ಅದ ಹೇಳಿದು ನನ್ನ ವಾದ ಅದ. ಹಾ ಹಾ ಏನು ಪ್ರಯತ್ನ ಪ್ರಯತ್ನಕ್ಕೆ ಫಲ ಅದ ಹೌದು ಹೌದು ನೋಡ್ರಿ. ಏನಾಯ್ತ್ರಿ ಇವತ್ತು ಮಾವಿನ ಹೊಂಡ ಗ್ರಾಮಕ್ಕೆ ಬೂದ್ಯಾಳ ಗೌಡ್ರಿಗೆ ಕಾರ್ಯಕ್ರಮ ಕೊಟ್ಟಾರ. ಹೌದು ಹೌದು ಕೊಟ್ಟಾರ. ಇಲ್ಲಿ ಬಂದು ಉಟಗಿ ರಾಹುಲ ಮಾಸ್ತರ್ಕಿಂತ ಒಂದು ಪಟ್ಟರೆ ಹೆಚ್ಚಾಗಬೇಕತ್ತ ಇದ್ದ ಜಾಗ ಬಿಟ್ಟು ಜಿಗಿದ್ಯಾಡಿ ಆ ಕಡೆ ಬೇಸ್ ಮಂದಿ ಮ್ಯಾಗ ಕೈ ಹೋಗಂಗ ಏನು ಮಾಡ್ಲತ್ತಿರಲ್ಲ ಅವನ್ ಅನ್ಬೇಕತ್ತ. ಇದು ನಿಮ್ಮ ಪ್ರಯತ್ನ, ಇದು ನಿಮ್ಮ ಪ್ರಯತ್ನ. ಹೌದು ಖರೆ ಅದ ಮಾತ. ಮತ್ತ ಪ್ರಾರಬ್ಧ ಇದ್ದಂಗ ಆಗುದಿತ್ತ ಸುಮ್ ಹೆಂಗ ಆದಂಗ ಆತತ್ತೇಳಿ ನಿತ್ತಲೇ ಸುಮ್ಮಾಡಿ ಹೋಗ್ತಿರೇನು? ಇಲ್ಲ, ಜಗತ್ತದೊಳಗ ಸತ್ಯ ಸಂಘದೊಳಗ ಬೂದ್ಯಾಳ ಗೌಡ್ರ ಅಂತೇಳಿ ಒಂದು ನಾಮ ಬೆಳಿಬೇಕಾದ್ರೆ ಇದು ನಿಮ್ಮ ಪ್ರಯತ್ನ, ಇದು ನಿಮ್ಮ ಪ್ರಯತ್ನ. ಹೌದು ಹೌದು. ನಿಮಗೊಂದು ಮಾತು ಹೇಳ್ತಾ, ಏನ್ರಿ ಸರ? ಇಸ್ಲಾಮ ಧರ್ಮದೊಳಗ ಅಬ್ಬು ಸಾಲಿ ಶರಣರ ಅಂತ ಹೇಳಿ ಆಗಿ ಹೋದ್ರು ನಿಮಗೆಲ್ಲರಿಗೂ ಗೊತ್ತಿರಬೇಕು. ಹೌದು ಹೌದು ಅಬ್ಬು ಸಾಲಿ ಶರಣರು. ಅಬ್ಬು ಸಾಲಿ ಶರಣರು ನಮಾಜಕ್ಕೆ ಹೋಗ್ಬೇಕಂತೇಳಿ ನದಿ ದಂಡಿಗೆ ಉಜು ಮಾಡ್ಲಕ್ ಹೋಗಿರು. ಹೌದು ಹೌದು ಹೌದು. ಉಜು ಅಂದ್ರೇನು? ನಮಾಜ್ ಬೀಳೋಕ್ಕಿಂತ ಮೊದಲು ಕೈಕಾಲ ಮುಖಗಳೆಲ್ಲ ತಕ್ಕೊಳ್ಳೋದಕ್ಕೆ ಇಸ್ಲಾಮ ಧರ್ಮದೊಳಗ ಉಜು ಅತ್ತಾರ. ಹೌದು ಹೌದು ಹೌದು. ನದಿ ಒಳಗ ಹೋಗಿರು. ಹೋದಂತ ಸಮಯದೊಳಗ ನದಿ ಒಳಗ ಒಂದು ಸೇಬುದಣ್ಣು ಹರಿದು ಬರ್ತಿತ್ತು. ಹೌದು ಹೌದು ಹೌದು. ತಿನ್ನಬೇಕನ್ನೋ ಆಶಾ ಮನಸ್ಸಿನೊಳಗೆ ಹುಟ್ಟಿತು. ಅವಾಗ ಅಬೂ ಸಾಲಿ ಶರಣರು ಸೇಬುದ ಹಣ್ಣ ಕೈಯಾಗಿಡ್ದು ಕಟ್ಟನೆ ಕಡದ್ರು. ಹೌದು ಹೌದು ಹೌದು. ಒಂದು ಕಳೆದು ತಿಂದ್ರು. ಅವಾಗ ಅಬೂ ಸಾಲಿ ಶರಣರಿಗೆ ಮನಸ್ಸಿನೊಳಗೆ ವಿಚಾರ ಬತ್ತು. ಏನು ವಿಚಾರ ಬತ್ರಿ ಸರ? ಈ ಹಣ್ಣ ನದಿ ಒಳಗೆ ಹರ್ಕೋತ ಬಂದದ. ಹೌದು ಹೌದು. ಇದು ಬೆಳೆಸಬೇಕಾದ್ರ ಯಾರು ಇದಕ್ಕೆ ನೀರು ಕೊಟ್ಟಾರ, ಯಾರು ಇದಕ್ಕೆ ಗೊಬ್ಬರ ಕೊಟ್ಟಾರ, ಯಾರು ಇದರ ಸಲುವಾಗಿ ಕಷ್ಟ ತಗೊಂಡಾರ. ಹೌದು ಹೌದು ಹೌದು. ಈ ಹಣ್ಣ ನಾ ತಿಳಿದರೆ ಅಲ್ಲಿ ತಿಳಿಲರ್ದೇರೆ ಅಲ್ಲಿ ತಿಂದಿನಂದ್ರ ಈ ಹಣ್ಣಿನ ಋಣ ಮುಟ್ಟಿಸ್ಬೇಕಂತೇಳಿ ಅಬೂ ಸಾಲಿ ಶರಣರು ನದಿ ದಂಡಿ ಹಿಡಿದು ಹುಡ್ಕೋತ ಬಂದ್ರು ಸೇಬುದ ಪಡ. ಹೌದು ಹೌದು ಹೌದು. ಅವಾಗ ಏನಾಯ್ತ್ರಿ ಸರ? ಸೇಬುದ ಪಡ ಹುಡುಕಿ ಸೇಬುದ ಪಡದಾಗ ಹೋಗ್ತಾರ. ಆಳುಗಳು ಹೊಲದಾಗ ಸೇಬು ತುಂಬುತ್ತಿರ್ತಾವ. ಹೇಳ್ತಾರ ಅಬೂ ಸಾಲಿ ಶರಣರು, ಏನತ್ತ ಯಪ್ಪಾ ನದಿ ಒಳಗೆ ಹೆಂಗಿ ನಿಂಗೆ ಹರ್ಕೋತ ಬಂದಿತ್ತು, ತಿಳಿದು ತಿಳಿಲಾರದೆ ತಿಂದಿದ. ಹೌದು, ಈ ಹಣ್ಣು ತಿಂದಿನು, ಇದರ ಋಣ ಮುಟ್ಟಿಸ್ಲಾಕ ಬಂದಿನಂದ. ಹೊಲದಾಗ ಆಳುಗಳು ನಿಂದೆ ಮಾತಾಡಿದ್ರು. ಏನು ಮಾತಾಡ್ತಾರಪ್ಪ ನಿಂದೆದ ಮಾತ? ಏನು ಹುಚ್ಚದೋ, ಏನು ವಿಚಾರ ನಿನ್ನು? ಹೌದು ಹೌದು. ಬೇಕಂದ್ರೆ ಇನ್ನೊಂದ್ ನಾ ಕೊಡ್ತೇವೆ, ಪಿಶು ತುಂಬ್ಕೊಂಡು ಹೋಗು. ಖರೆ ಖರೆ ಹಿಂಗ್ ಹುಚ್ಚುತನ ಮಾಡ್ಬೇಡ, ನಡಿ ನಡಿ ಅತಿ ಬೆದರಿಸಿ ಹಚ್ಬಿಟ್ಲ. ಹೌದು ಹೌದು ಹೌದು. ಅವಾಗ ಏನಾಯ್ತು, ಹೊಟ್ಟೆ ಬಿಡಂಗ್ ಕಾಣಿಸಲಾದ್ರಪ್ಪ ಅಣ್ಣ. ಬರ್ರಿ. ಯಾವಾಗ ಸಾವುಕಾರ ಹೊಲದ ಒಳಗ ಬಂದ ನೋಡ್ರಿ. ಹೌದು ಹೌದು. ಯಾರೋ ಇವನಿಗೆ ಹಿಂಗ್ಯಾಕ ಮಾತಾಡ್ಲತ್ತಿರಂದ, ಯಪ್ಪ ಯಾರೋ ಏನೋ ಹುಚ್ಚಿದ್ದಂಗೆ ಕಾಣಿಸ್ತದ್ರಿ, ಹಣ್ಣಿನ ಋಣ ಮುಟ್ಟಿಸ್ತಾ ಹೇಳಿ ಬಂದಾರ, ನೀವ್ರು ಹೇಳಿ ಬೆದರಿಸಿ ಕಳಿಸ್ರಂದ. ಹೌದು ಹೌದು. ಸಾವುಕಾರ ಏನಾಗತ್ತ? ಹುಚ್ಚುಗಳ ಹುಚ್ಚ ಅವ ಅಲ್ಲೋ, ಹುಚ್ಚುಗಳ ನೀವಿದ್ದೀರಿ. ಹೌದು ಹೌದಾ. ಹುಚ್ಚ ನೀವಿದ್ದೀರಿ, ಇವನೇ ನಿಜವಾದ ಜ್ಞಾನಿ ಅದಾನ. ಹೌದು ಹೌದು ಹೌದು. ಏನೋ ಇವನೇ ನಿಜವಾದ ಜ್ಞಾನಿ ಅದ ಅಂತೇಳಿ ಸಾವುಕಾರ ಹೇಳ್ತಾನ. ಸಾವುಕಾರ ಹೇಳಿ ಒಂದು ಸೇಬುದ ಹಣ್ಣು ಕೊಟ್ಟ. ಹೌದು ಹೌದು ಹೌದು. ಯಾವಾಗ ಈ ಸೇಬುದ ಹಣ್ಣಲ್ಲಿ ಹೊಲದೊಳಗೆ ನೆಟ್ಟು ಗಿಡ ಬೆಳೆದು ಅದು ಯಾವಾಗ ಹಣ್ಣು ಕೊಡ್ತದ, ಅದರಂದ ಒಂದು ಹಣ್ಣು ನನಗೆ ತಂದು ಕೊಟ್ಟೆ ಅಂದ್ರೆ ಆ ಹಣ್ಣಿನ ಋಣ ಮುಟ್ಟಿಸದಂಗಾಯ್ತು ಅಂತೇಳಿ ಸಾವುಕಾರ ಅಬೂ ಸಾಲಿ ಶರಣರಿಗೆ ಹೇಳದ. ಹೌದು ಹೌದು ಹೌದು. ಅವಾಗ ಏನ್ ಮಾಡ್ತಾರ ಮುಂದೆ ಅಬೂ ಸಾಲಿ ಶರಣರು ಹೊಲದಾಗ ನೆಟ್ರು 10-12 ವರ್ಷದಾಗ ಬೆಳಿ ಗಿಡ 5-6 ವರ್ಷನಾಗ ಬೆಳೆದ ಹಣ್ಣು ಕೊಡ್ತು. ಆನಂದದಿಂದ ಅಬೂ ಸಾಲಿ ಶರಣರು ಕಿತ್ಕೊಂಡು ಬಂದು ಸಾವುಕಾರ ಕೈಯಾಗ ಕೊಡ್ತಾರ. ಹೌದು ಹೌದು. ಯಪ್ಪ ನಿನ್ನಿಂದ ವಚನ ತೊಗೊಂಡಿದ ನಂದ ಪ್ರಯತ್ನ ಇತ್ತು, ನಿನ್ನ ಋಣ ಮುಟ್ಟಿಸಬೇಕತ್ತ. ಇವತ್ತು ನಿನ್ನ ಋಣ ಮುಟ್ಟುತ್ತ ತಂದಿ, ನಾನು ನಡಿತೀನಿ ಶರಣಾರ್ಥಿ ಶರಣಾರ್ಥಿ ಅಂದ್ ಹೊಂಟ. ಹೌದು ಹೌದಾ. ಸಲಾಮ್ ಅಲೈಕುಮ್ ಅಂದ್ ಹೊಂಟ. ಅವಾಗ ಸಾವುಕಾರ ಹೇಳ್ತಾನ ಅಬೂ ಸಾಲಿ ಶರಣರಿಗೆ, ಏನಂತ ಹೇಳ್ತಾನ? ಅಬೂ ಸಾಲಿ,
ಅರ್ಧ ಹಣ್ಣ ತಿಂದು ಹಾ ಹಾ ಅದರ ಋಣ ಮುಟ್ಟಿಸ್ಬೇಕಂತೇಳಿ ಏನ್ ಮಾಡಿದಿ ಗಿಡ ನೆತ್ತ ನನಗೆ ಅರ್ಧ ಹಣ್ಣಿನ ಋಣ ಮುಟ್ಟಿಸಿದೆ. ಇನ್ನೂ ಅರ್ಧ ನನ್ನ ಕೈ ಒಳಗೆ ಕೊಟ್ಟು ಹೋದತ್ತು ಮುಂದೆ ಅದು ಕೆಟ್ಟು ಹೋಗ್ಯದ. ಆ ಹಣ್ಣಿನ ಋಣ ಯಾರು ಮುಟ್ಸೋರು, ಆ ಹಣ್ಣಿನ ಋಣ ಯಾರು ಮುಟ್ಸೋರು ಅಂದ. ಹೌದು ಹೌದು ಅವಾಗ ಬುಸಾಲಿ ಎತ್ತಾನಪ್ಪ, ಆಹಾ ಪ್ರಯತ್ನದಿಂದ ನಾ ಗೆದ್ದ ಅಂತೇಳಿ ಅನ್ನೊಂದಿದ್ದ. ಇನ್ನೂ ನಾ ಪ್ರಯತ್ನ ಮಾಡೋ ಸಮಯನೇ ಆಗಲ್ಲ ತಂದಿ. ಆಹಾ ನೀ ಏನು ಕೇಳ ತಂದಿ, ಅದರ ಋಣ ಮುಟ್ಟಿಸ್ತೀನ ತಂದ. ಅವಾಗ ಬುಸಾಲಿ ಶರಣರಿಗೆ ಸಾವುಕಾರ ಹೇಳ್ತಾನ, ಏನತ್ತ ನೋಡು ಆಹಾ ಮನಿ ಒಳಗ ನಂದೊಂದು ಪ್ರಾಯಕ್ಕೆ ಬಂದ ಮಗಳದಾಳೆ. ಹೌದು ಹೌದು ನೋಡಿಲ್ಲಂದ್ರ ಕಣ್ಣಿಲ್ಲ, ಮಾತಾಡಿನಂದ್ರ ಬಾಯಿ ಬಾಯಿ ಇಲ್ಲ ಇಲ್ಲ, ಕೇಳಿಲ್ಲಂದ್ರ ಕಿವಿ ಇಲ್ಲ, ಏನರೆ ಮಾಡಿನಂದ್ರ ಕೈ ಇಲ್ಲ, ಹೌದ್ ನಡೆದಿನಂದ್ರ ಕಾಲಿಲ್ಲ. ಕಾಲಿಲ್ಲ. ಹೌದು ಹೌದು ಎಂತಾಕಿ ಒಬ್ಬಕ್ಕಿ ನನ್ನ ಮಗಳದಾಳ, ಆಕಿನ ಸಂಗಾಟ ಲಗ್ನ ಆಗಿ ನೀ ಪ್ರಪಂಚ ಮಾಡಿದೆ ಅಂದ್ರ ಆ ಅರ್ಧ ಹಣ್ಣಿನ ಋಣ ಮುಟ್ತಂದ್ರ ನೋಡ್ರಿ ಪುಣ್ಯಾತ್ಮ. ಹೌದು ಅವಾಗ ಏನಾಯ್ತ್ರಿ ಅವಾಗ ಬುಸಾಲಿ ಶರಣರು ಮಗಳಿಗೆ ಲಗ್ನ ಆಗ್ತಾರ. ಇಸ್ಲಾಮ ಧರ್ಮದೊಳಗ ಲಗ್ನ ಆದ ದಿವಸ ಸುಹಾಗರಾತ್ ಅಂತ ಹೇಳಿ ಇರ್ತದ. ಹೌದು 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 ಸುಹಾಗರಾತ್ ದಿವಸ ಆಹಾ ಯಾವ ಅಬೂಸಾಲಿ ಶರಣರ ಮಡದಿ ಆದಂತ ಆಶಾದೇವಿ ಅಬೂಸಾಲಿ ಶರಣರ ಹಾದಿ ಕಾಯ್ತಿಳು, ಕೋಲಿ ಒಳಗ ಬುರಕ ಹಾಕೊಂಡು ಕೂತಿಳು. ಹೌದು ಹೌದು ಅವಾಗ ಅಬೂಸಾಲಿ ಶರಣರು ಹೋಗಿ ಏನ್ ಮಾಡ್ತಾರ ಮೈ ಬ್ಯಾಗ ಹೊಚ್ಚಿರ್ತಕ್ಕಂಥ ಬುರ್ಕ ತೆಗಿತಾನ. ಸಾಕ್ಷಾತ್ ಅಪ್ಸರರಂಬ ಮೇಣಕಿ ಅವತಾರ ರೂಪವತಿ ಉಳ್ಳ ಹೆಣ್ಣಳ, ರೂಪವತಿ ಉಳ್ಳ ಹೆಣ್ಣಳ. ಹೌದು ಹೌದು ಅವಾಗ ಅಬೂಸಾಲಿ ಶರಣರ ಅಂತಾರ, ಏನತ್ತ ಯಪ್ಪಾ ಆಹಾ ಮಾತ ಘಾತಾಯ್ತು, ಏನ್ ಘಾತ ಆಯ್ತು ಸಾವುಕಾರ ನನಗ ಮೋಸ ಮಾಡ್ದ. ಹೌದಾ ಈಗಿಂದೀಗ ಹೋಗಿ ನಾವು ನೀಗೆ ಹೇಳಿ ಬರ್ಬೇಕಂತೇಳಿ ಚಟ್ನೆ ಕೋಲ್ಯಾಂದೆದ್ದು ಹೊರಗ ಓ ಸಾವುಕಾರ, ಓ ಸಾವುಕಾರ ಅಂದ. ಹೌದು ಹೌದು ಏನ್ ಹೇಳಿರಿ ನೀವು? ಏನ್ ಹೇಳಿರಿ ನಿಮ್ಮ ಮಗಳಿಗೆ ಕಣ್ಣಿಲ್ಲ ಅಂದಿರಿ, ಕಾಲಿಲ್ಲ ಅಂದಿರಿ, ಕಿವಿ ಇಲ್ಲ ಅಂದಿರಿ, ಬಾಯಿ ಇಲ್ಲ ಅಂದಿರಿ, ಆಹಾ ಕಾಲಿಲ್ಲ ಅಂದಿರಿ, ಹೌದು ಎಲ್ಲ ಇಲ್ಲ ಅಂತೇಳಿ ನನಗೆ ಲಗ್ನ ಮಾಡ್ರಿ. ಒಳಗ ನೋಡ್ಲಕ್ಕಾಗಿ ಒಬ್ಬ ರೂಪವತಿ ಉಳ್ಳ ಹೆಣ್ಣಳ, ಹೌದಾ ನನಗ ಮೋಸ ಆಯ್ತರಿ ಸಾವುಕಾರ, ನನಗ ಮೋಸ ಐತ್ರಿ ಅಂದ. ಹೌದು ಹೌದು ಅವಾಗ ಏನ್ ಹೇಳ್ತಾನ ಅವಾಗ ಸಾವುಕಾರ ಅಬ್ಬಾಸಾಲಿ ಶರಣಿಗೆ ಹೇಳ್ತಾನ, ಏನತ್ತ ಏ ಅಬ್ಬಾಸಾಲಿ, ಆಹಾ ಇದರ ಮರಮ ನಿನಗೆ ಇನ್ನೂ ತಿಳಿದಿಲ್ಲ. ಹೌದು ಹೌದು ಮರಂ ಬೇರೆ ಅದ. ನನ್ನ ಮಗಳ ಜಗತ್ತದೊಳಗ ಹುಟ್ಟಿ ಬಂದು ಇನ್ನೂವರೆಗೂ ಈ ಕಣ್ಣಿಲೆ ಕೆಟ್ಟದು ನೋಡಿಲ್ಲ ತೇಳಿ ಕಣ್ಣಿಲ್ಲ ತೇಳಿದ. ಹೌದು ಹೌದು ನನ್ನ ಮಗಳು ಹೊಟ್ಟೆ ಪ್ರಾಯಕ್ಕೆ ಬಂದಾರ, ಇನ್ನೂವರೆಗೂ ಈ ಬಾಯಿಲೆ ಕೆಟ್ಟದ ಮಾತಾಡಿಲ್ಲ ತೇಳಿ ಬಾಯಿಲ್ಲ ತೇಳಿದ. ಹೌದು ಹೌದು ನನ್ನ ಮಗಳು ಹೊಟ್ಟೆ ಪ್ರಾಯಕ್ಕೆ ಬಂದಾಳೆ, ಇನ್ನೂವರೆಗೂ ಈ ಕಿವಿಲೆ ಕೆಟ್ಟದ ಕೇಳಿಲ್ಲ ತೇಳಿ ಕಿವಿ ಇಲ್ಲ ತೇಳಿಲ್ಲ. ಆಹಾ ನನ್ನ ಮಗಳು ಹೊಟ್ಟೆ ಪ್ರಾಯಕ್ಕೆ ಬಂದಾಳೆ, ಇನ್ನೂವರೆಗೂ ಈ ಕೈಲೆ ಕೆಟ್ಟ ಕೆಲಸ ಮಾಡಿಲ್ಲ ತೇಳಿ ಕೈ ಇಲ್ಲ ತೇಳಿದ್ದ. ಹೌದು ಹೌದು ನನ್ನ ಮಗಳು ಹೊಟ್ಟೆ ಪ್ರಾಯಕ್ಕೆ ಬಂದಾಳೆ, ಇನ್ನೂವರೆಗೂ ತಪ್ಪಿ ಹೆಜ್ಜೆ ಇಟ್ಟಿಲ್ಲ ತೇಳಿ ಕಾಲಿಲ್ಲ ತೇಳಿದ. ಹೌದು ಇದರ ಮರಮಲಿನಿಗೆ ತಿಳಿದಿಲ್ಲ ಅಬ್ಬಾಸಲಿ, ನನ್ನ ಮಗಳಿಗೆ ಎಲ್ಲಾದ ಹೋಗು ಮಾಯಾ ಪ್ರಪಂಚದಿಂದ ಸಂಸಾರ ಮಾಡಂದ, ಹೋಗು ಮಾಯಾ ಪ್ರಪಂಚದಿಂದ ಸಂಸಾರ ಮಾಡಂದ. ಹೌದಾ ಅವಾಗ ಆಶಾದ್ವಿ ಅಬೂಸಾಲಿ ಶರಣರು ಸಂಸಾರ ಮಾಡಿದ್ರು. ಮುಂದ 7 ತಿಂಗಳದ ಗರ್ಭಿಣಿಯಾದಳು. ಯಾರು? ಆಹಾ ಆಶಾದೇವಿ ತಾಯಿನಾದಂತ ಆಶಾದೇವಿ. ಹೌದು ಹೌದಾ ತಾಯಿಗೆ ಬೆಂಕಿ ಹತ್ತು ಬಾರಿಕಾಯಿ ತಿನ್ಬೇಕು ಅನ್ನೋ ಆಶಾ ಹುಟ್ಟಿತು. ಹೌದಾ ಯಾವಾಗ ಬಾರಿಕಾಯಿ ತಿನ್ಬೇಕಂತೇಳಿ ಬಾರಿಕಾಯಿಗೆ ಕೈ ಹಾಕಿ ತಿನ್ಬೇಕಂತಲೂ ನನ್ನ ಗೈಡು ಬರುವ ಸುಮಾರಿ ಹೊಟ್ಟೆಗೆ ಇದ್ದ ತಾಯಿಗೆ ಚೂಟು ಉಳಿಸ್ಯಾನ. ಆತ್ಮೀಯ ಬಂಧುಗಳೇ, ಜಗತ್ತದೊಳಗ ಹೊಟ್ಟೆಗೆ ಇದ್ದ ತಾಯಿಗೆ ಉಳಿಸ್ಯಾನ. ಹೌದಾ 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 ಎಲ್ಲಿ ಬೂದಾಳ ಗೌಡ್ರಿಗೆ ಹೇಳುದದ, ಏನ್ ಹೇಳುದ ಗೌಡ್ರಿಗೆ? ಒಂದೇ ಒಂದು ಹಳ್ಳಿನ ಋಣ ಮುಟ್ಟಿಸಬೇಕಂತೇಳಿ ಅಬೂಸಾಲಿ ಪ್ರಯತ್ನ ಪಟ್ಟ. ಆಹಾ ಮುಂದೆ ಆಶಾದೇವಿ ಸಂಗಟ ಲಗ್ನಾಗಿ ಅವತಾರಿಕ ಪುರುಷ ಗಂಡ ಪುರುಷ ಮೈಬೂಸುವಾನಿ ಹುಟ್ಟಿ ಬಂದ. ಹೌದು ಹೌದಾ ಒಂದೇ ಒಂದು ಮೈಬೂಸುವಾನಿ ತಾಯಿ ಬೆಂಕಿ ಹತ್ತದಕ್ಕೆ ಬಾರಿಕಾಯಿ ತಿಲ್ಲತ್ತಾಳ. ಆಹಾ ಮಿಡಿನಾಗರ ಹಾವು ಕಡಿತದ ಬಾ ಅಂತೇಳಿ ಪ್ರಯತ್ನದಿಂದ ಹೊಟ್ಟೆಗೆ ಚೂಟಿ ತಾಯಿಗೊಳಿಸ್ಯಾನ. ಹೌದು ಹೌದು ಹಿಂಗ ಜಗತ್ತದೊಳಗ
ಪ್ರಾರಬ್ಧ ಮ್ಯಾಗ ಭಾರ ಹಾಕಿ ಎಲ್ಲಿ ಯಾರ ಸಂಗಾತ ಯಾವ ಶರಣ ಲಗ್ನ ಆಗಿ ಯಾವ ತಾರೀಕು ಪುರುಷ ಹುಟ್ಟಿ ಬಂದಾನ ಮುಂದಿನ ಸಂಧಿಗೆ ಹೇಳ್ಬೇಕು. ಹೌದಾ ಹೌದು ಮಾವಿನ ಏನು ಆಹಾ ಮಾವಿನಗೊಂಡ ಗ್ರಾಪದಾಗ ಹೌದು ಭೂದ್ಯಾಳ ಗೌಡ್ರು ಪ್ರಯತ್ನದ ಪಾಲು ಎತ್ತಿ ಮೆರೆಸಂತೇಳಿ ದಯವಿಟ್ಟಾಳಿ ಕುಡಿಬೇಕು, ದಯವಿಟ್ಟಾಳಿ ಕುಡಿಬೇಕು. ಅಡೇ ಹೌದಾ ಅದಕ್ಕೆ ಇರ್ಲಿ ಇನ್ನ ವಿಷಯ ಬಹಳ ಅವು ಹೌದು ಹೇಳ್ಕೋತ ಕುಂಡ್ರಾನೆ ಟೈಮ್ ಎಟ್ಟಾಗ್ಯದ ಹೌದು ಹೌದು ಟೈಮ್ ಹಂಗೆ ನಡೀತಿ ಅದು. ಟೈಮ್ 3 ಆಗ್ಯದ. ಆಹಾ ಅದಕ್ಕೆ ಭಾಳ ಟೈಮ್ ತೊಗೊಂಡೇವ್ ಅನ್ನಿಸ್ತದ. ಹೌದು ಅದಕ್ಕೆ ಭಾಳ ಮಾತಾಡಿ ತಮ್ಮ ಯಾರಿಗೂ ವಜ್ಜಾಗೋದಿಲ್ಲ. ಹೌದು ಯಥಾ ಪ್ರಕಾರ ಒಂದು 4 ನುಡಿ ಚಾಲ್ ಹಾಡಿ ನಮ್ಮ ಗೌಡ್ರಿಗೆ ಪಾಳಿ ಹೋಗ್ತದ. ಮುಂದೆ ನೋಡೋನು ಆ ಭಗವಂತನ ಅನುಕರಣ ಇತ್ತು ಹೊಳ್ಳಿ ಸಂದ ಬತ್ತು ಗೌಡ್ರು ಕಚ್ಚಿ ಡಿಳ್ಳ ಇತ್ತಂದ್ರು ಗಚ್ಚಿ ಮಾಡಿ ಈ ಹುಟ್ಟಿಗೀರ ಅವನು ಮಾತಾರ ಈ ಪಳಾಗ ಮಂಗಳಾರತಿ ಮಾಡಿ ಹೋತನ ತಿಳಿಸಬಾರಕ್ಕೆ ಎತ್ತಿ ಬಂದಗಳು. ಹಡಿ ಹಡಿ ಅದಕ್ಕೆ ಇರ್ಲಿ ಯಥಾ ಪ್ರಕಾರ ಒಂದು 4 ನುಡಿ ಚಾಲ ಹಾಡಿ ಗೌಡ್ರಿಗೆ ಪಾಳಿ ಹೋಗ್ತದ. ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತು ಕೇಳಬೇಕಂತೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳಿ ಖ್ಯಾಲಿ ಚಾಲು ಮಾಡ್ತಕ್ಕಂಥದ್ದು.